ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಸಾಕಷ್ಟು ಅಪ್ಡೇಟ್ ಬರ್ತಾನೆ ಇದೆ. ಕ್ಯಾನ್ಸಲೇಷನ್ ಆಗಿರ್ಬೋದು, ಅಥವಾ ಈಗ 2-3 ವರ್ಷದಿಂದ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ. ಹಾಗೆ ಅದರ ಲಿಸ್ಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಆಹಾರ ವೆಬ್ಸೈಟಲ್ಲಿ, ಯಾರ್ದೆಲ್ಲ ಅಪ್ರೂವಲ್ ಆಗಿದೆ. ಸೊ ಅವ್ರದ್ದೆಲ್ಲ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ನೀವೇನಾರ ಈಗ 3-4 ಇಯರ್ಸಿಂದ ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮ್ಮದೆಲ್ಲ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ. ಸೊ ಲಿಸ್ಟ್ನ ಚೆಕ್ ಮಾಡಿ ನಿಮ್ಮ ಮನೆ ಅಡ್ರೆಸ್ಗೆ ನಿಮಗೆ ಪೋಸ್ಟ್ ಮುಖಾಂತರ ರೇಷನ್ ಕಾರ್ಡ್ ಬಂದು ತಲುಪುತ್ತೆ. ಹಾಗೆ ಇವಾಗ ಬಂದಿರೋ ಅಪ್ಡೇಟ್ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ ತಿದ್ದುಪಡಿ ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಸ್ಟಾಪ್ ಆಗಿತ್ತು. ಈಗ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಶುರುವಾಗಿದೆ ಎಲ್ಲ ಕಡೆ. ನೀವು APL BPL ಹಾಗೆ ಅಂತ್ಯೋದಯ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ನೀವು ಹೋಗಿ ಮಾಡಿಸ್ಕೋಬೋದು. ಹೆಸರಲ್ಲಿ ಬದಲಾವಣೆ ಆಗಿರ್ಬೋದು, ಅಥವಾ ಅಡ್ರೆಸ್ ಬದಲಾವಣೆ ಆಗಿರ್ಬೋದು, ಅಥವಾ ಮನೆ ಯಜಮಾನಿ ಹೆಸರು ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಏನಾರ ಚೇಂಜು, ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಹಾಗೆ ಅಕಸ್ಮಾತ್ ನಿಮ್ದು ಏನಾರ ರೇಷನ್ ಕಾರ್ಡ್ KYC ಆಗಿಲ್ಲ ಅಂದರೆ ನೀವು ಅದನ್ನ ಕೂಡ ಮಾಡಿಸ್ಕೋಬೋದು. ಬೆಂಗಳೂರು 1 ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಏನೇ ಗೌರ್ಮೆಂಟ್, ಅದರಲ್ಲೂ ಕೂಡ ಗೌರ್ಮೆಂಟ್ ಸ್ಕೀಮ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಏನಾರ ಮಿಸ್ಟೇಕ್ ಇದ್ದು ಆವಾಗ ಸರಿ ಮಾಡಿಸ್ಕೊಳಕ್ಕೆ ಹೋದರೆ ಅವಕಾಶ ಇರೋದಿಲ್ಲ. ಈಗ ಅವಕಾಶ ಕೊಟ್ಟಿದ್ದಾರೆ. ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಅವಕಾಶ ಇದೆ. ನಿಮಗೆ ಏನೇ ತಿದ್ದುಪಡಿ ಇದ್ರೂ ಕೂಡ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅಂತಂದರೆ ಫೆಬ್ರವರಿನಲ್ಲಿ ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ, ಜನರಲ್ ಕ್ಯಾಟಗರಿಯವ್ರಿಗೆ ಅಂತ ಹೇಳಿದರು. ಬಟ್ ಇದುವರೆಗೂ ಕೂಡ ಅದ್ರದ್ದು ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಒಟ್ಟಿನಲ್ಲಿ ನಾವು ಅದ್ರ ಬಗ್ಗೆ ತಯಾರಿನ ನಡೆಸ್ಕೊಳ್ತಾ ಇದ್ದೀವಿ. ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಅಂತ ಹೇಳೋಕ್ಕಾಗಲ್ಲ, ಅವ್ರು ಯಾವಾಗ ಬೇಕಾದರೂ ಕೂಡ ಅನೌನ್ಸ್ ಮಾಡ್ಬೋದು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ಈಗೊಂದು ವೀಕ್ ಮುಂಚೆ ಮಾಡಿದಾಗಲೂ ಕೂಡ ಹೇಳಿದ್ದೆ ನಾನು, ಅವ್ರು ಯಾವಾಗ ಬೇಕಾದರೂ ಕೂಡ ಅಪ್ಲಿಕೇಶನ್ ಬಿಡ್ಬೋದು ಆನ್ಲೈನಲ್ಲಿ. ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಸೊ ಇವಾಗಲೂ ಕೂಡ ಅದೇ ಹೇಳೋದು. ಯಾಕಂದರೆ ಹೇಳೋಕ್ಕಾಗಲ್ಲ, ಈಗ ಮಧ್ಯದಲ್ಲಿ ಈಗೊಂದು ವರ್ಷದಲ್ಲಿ ಮಧ್ಯದಲ್ಲಿ 1 ಸತಿನೋ 2 ಸತಿನೋ ಬಿಟ್ಟಿದ್ರು. ಅದು ಕೂಡ ಒಂದು 2 ಅವರ್ಸ್ ಬಿಟ್ಟಿದ್ದಾರೆ. ಬಟ್ ಆವಾಗ ಮುಂಚೆನೂ ಕೂಡ ಅನೌನ್ಸ್ ಮಾಡಿರಲಿಲ್ಲ. ತುಂಬ ಜನಕ್ಕೆ ಗೊತ್ತೇ ಇಲ್ಲ. ತುಂಬ ಅಲ್ಲೋ ಇಲ್ಲೋ ಕಡಿಮೆ ಜನಕ್ಕೆ ಅದು 2 ಅವರ್ಸ್ ಆಗಿರೋದ್ರಿಂದ ಎಲ್ಲ ಕಡೆ ಜನ ಕಾಯ್ತಾ ಇದ್ದಾರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ. ಸರ್ವರ್ ಸಮಸ್ಯೆಯಿಂದ ಆ ಜನಕ್ಕೆ ಅಪ್ಲೈ ಮಾಡೋಕ್ಕೇ ಆಗಿರಲಿಲ್ಲ 2 ಅವರ್ಸಲ್ಲೂ ಕೂಡ. ಹಾಗಾಗಿ ಈ ಸತಿ ಸ್ವಲ್ಪ ಜಾಸ್ತಿ ದಿನ ಕೊಡ್ತೀವಿ ಅಂತ ಹೇಳಿದರು. ಫೆಬ್ರವರಿನಲ್ಲಿ ಕೊಡ್ತೀವಿ ಅಂದಿದ್ರು. ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಈಗ ಏನು ಅಪ್ಡೇಟ್ ಕೊಟ್ಟಿದ್ದಾರಪ್ಪ ಅಂತಂದರೆ, ಈಗ ಹೊಸದಾಗಿ ಯಾರೆಲ್ಲ ಮದುವೆ ಆಗಿ ನಿಮ್ಮದು ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಇದ್ದೀರಾ, ನೀವು ಖಂಡಿತವಾಗಿ ಹೋಗಿ ಅಪ್ಲೈ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ಇದುವರೆಗೂ ಕೂಡ ಯಾವುದೇ ರೀತಿ ರೇಷನ್ ಕಾರ್ಡೇ ಇಲ್ಲ, ನಮ್ಮದು ಹೊಸದಾಗಿ ಮದುವೆ ಆಗಿದೆ, ನಮ್ಮದು ಸಪ್ರೇಟ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂದರೆ ನೀವು ಬೆಂಗಳೂರು 1 ಕರ್ನಾಟಕ 1ನಲ್ಲಿ ನೀವು ಹೋಗಿ ಅಪ್ಲೈ ಮಾಡಬಹುದು ಹೊಸ BPL ರೇಷನ್ ಕಾರ್ಡ್ಗೆ. ಹಾಗೆ ಯಾರೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ ನೀವುಗಳು ಕೂಡ ಹೋಗಿ ಅಪ್ಲೈ ಮಾಡ್ಬೋದು. 15 ಡೇಸಲ್ಲಿ ನಿಮಗೆ ಕಾರ್ಡ್ ಅಪ್ರೂವಲ್ ಆಗಿ ಸಿಗುತ್ತೆ. ಅದು ನಿಮಗೆ ಹೆಲ್ತಿಗೆ ಸಂಬಂಧಪಟ್ಟಂಗೆ ನೀವು ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ಹೆಲ್ತಿಗೋಸ್ಕರನೇ ಉಪಯೋಗಿಸ್ಕೋಬೋದು. ನೀವು ಯಾವುದೇ ರೀತಿ ಗ್ಯಾರಂಟಿ ಸ್ಕೀಮ್ಸ್ಗಾಗಿರ್ಬೋದು, ಅಥವಾ ರೇಷನ್ ಡಿಪೋಗಳಲ್ಲಿ ರೇಷನ್ ತೊಗೊಳಕ್ಕಾಗಿರ್ಬೋದು, ಅದಕ್ಕೆ ಯಾವುದಕ್ಕೂ ಯೂಸ್ ಬರೋಲ್ಲ. ನೀವು ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ನೀವು ಬರೀ ಅದಕ್ಕೆ ಮಾತ್ರ ಆ ಒಂದು ಕಾರ್ಡನ್ನ ಯೂಸ್ ಮಾಡ್ಕೋಬಹುದು. ಹೊಸದಾಗಿ ಯಾರೆಲ್ಲ ಮದುವೆ ಆಗಿದ್ದೀರಾ, ನಮ್ಮ ಹತ್ರ ಕಾರ್ಡೇ ಇಲ್ಲ, ನಾವು ಇವಾಗ ಹೊಸದಾಗಿ ಮಾಡಿಸ್ಕೋಬೇಕು ಅಂತಂದರೆ ನೀವುಗಳು ಕೂಡ ಹೋಗಿ ಅಪ್ಲೈ ಮಾಡಿ. ಮಾರ್ಚ್ 31 ಕೂಡ ಲಾಸ್ಟ್ ಡೇಟ್ ಇದೆ. ಹಾಗೆ ಯಾರ ಹತ್ರ ಎಲ್ಲ ಈ ಶ್ರಮ ಕಾರ್ಡ್ ಇರುತ್ತೆ ನೀವುಗಳು ಕೂಡ ಹೋಗಿ ಅಪ್ಲೈ ಮಾಡ್ಬೋದು. BPL ಹೊಸ ರೇಷನ್ ಕಾರ್ಡ್ಗೆ ನಿಮ್ಗಳಿಗೂ ಕೂಡ ಮಾರ್ಚ್ 31 ಅವರೆಗೂ ಕೂಡ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋದಿಂದ ಏನೂ ನೆಸಿಟಿ ಇಲ್ಲ ಅಂದರೆ ಅಟ್ಲೀಸ್ಟ್ ತುಂಬ ಜನ ಕಾಯ್ತಾ ಇರ್ತಾರೆ ತಿದ್ದುಪಡಿ ಮಾಡಿಸ್ಕೋಬೇಕು, ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದ್ಬಿಟ್ಟು. ದಯವಿಟ್ಟು ಈ ವಿಡಿಯೋ ಲಿಂಕ್ನ ಯಾರಿಗೆಲ್ಲ ನೆಸಿಟಿ ಇದೆ ಅವರಿಗೆಲ್ಲ ಶೇರ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ವೀಡಿಯೋಗೆ ಲೈಕ್ ಮಾಡಿರಲ್ಲ, ಕಮೆಂಟ್ ಮಾಡಿರಲ್ಲ. ಸೊ ಕಮೆಂಟ್ ಮಾಡಿ, ವೀಡಿಯೋಗೆ ಲೈಕ್ ಮಾಡಿ. ನಿಮಗೆ ಖಂಡಿತ ನನ್ನ ಕಡೆಯಿಂದ ಆದಷ್ಟು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮಗೆ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ
ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಆಗಲೇ ಹೇಳ್ದಂಗೆ ಹೆಲ್ತ್ ಎಮರ್ಜೆನ್ಸಿ ಎಲ್ಲ ಇದ್ದರೆ ನಿಮಗೆ 15 ಡೇಸಲ್ಲೇ ನಿಮಗೆ ಆ ಕಾರ್ಡ್ ಅಪ್ರೂವಲ್ ಮಾಡಿ ಕೊಡ್ತಾರೆ. ನಿಮಗೆ ನೀವು ಕರೆಕ್ಟಾಗಿರೋ ಡಾಕ್ಯುಮೆಂಟ್ನ ಕೊಡಬೇಕಂದ್ರೆ ನಿಮಗೆ ಹೆಲ್ತ್ ಇಶ್ಯೂಯಿಂದ ಅಂತಂದರೆ ನಿಮಗೆ ಕರೆಕ್ಟಾಗಿ ಏನು ಹೆಲ್ತ್ ಇಶ್ಯೂ ಇದೆ, ಏನಾದರೂ ದೊಡ್ಡದು ಆಪ್ರೇಷನ್ಗೆ ರೆಕಮೆಂಡ್ ಮಾಡಿದ್ದಾರಾ ಏನು ಅಂತ ವಿತ್ ಡಾಕ್ಟರ್ ಸ್ಲಿಪ್ ಕೂಡ ಇಟ್ಕೊಂಡು ನೀವು ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಕರ್ನಾಟಕ ಗ್ರಾಮ ಒನ್ ಸೆಂಟರ್ಸಲ್ಲೇ ನಿಮಗೆ ಅವರು ಚೆಕ್ ಮಾಡಿ, ಅಧಿಕಾರಿಗಳು ಚೆಕ್ ಮಾಡಿ ಹೌದು ಕರೆಕ್ಟಾಗಿದೆ ಇನ್ಫಾರ್ಮೇಷನ್, ಇವರು ಕರೆಕ್ಟಾಗಿದೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನಿಮಗೆ ಅಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ತಿದ್ದುಪಡಿ ಆಗಿರ್ಬೋದು, KYC ಆಗಿರ್ಬೋದು, ಹಾಗೆ ಈ ಶ್ರಮ ಕಾರ್ಡ್ ಇತ್ತು ಅಂತಂದರೆ ಅಥವಾ ಹೊಸದಾಗಿ ಮದುವೆ ಆಗಿದ್ದೀರಾ ಅಂದರೆ ಖಂಡಿತ ನಿಮಗೆ BPL ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಎಲ್ಲದಕ್ಕೂ ಕೂಡ ಮಾರ್ಚ್ 31 ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರದ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ಬೋದು, ಉಷಾಂತರಂಗ 22 ಅಂತ. ಅದರಲ್ಲೂ ಕೂಡ ಇದೇ ರೀತಿ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ನಮಸ್ಕಾರ.